ಅದಕ್ಕೋಸ್ಕರ ಮೈಸೂರು ಕಾಗೆ ಆರ್ಸಕ್ ಬಂದ್ಬಿಟ್ಟು ಸುನಿಲ್ ನೀವೇನಾ ಅಂತ. ನಾನು ಪ್ರಶಾಂತ್ ಅಂದ್ಬಿಟ್ಟು CCBಯಿಂದ ಕೂತ್ಕೊಳ್ಳಿ ಅಂತ ಅಂದ. ಸರಿ ಅಂದರು. ಸರಿ CCB ಅವರ ಏನೋ ಮಿಸ್ ಹೊಡಿತೈತಲ್ಲ ಇಲ್ಲಿ ಅಂತ ಅಂದ್ಕೊಂಡು ನಾನು ಹೌದಾ ಹೋಗಿ ಕೂತ್ಕೊಂಡೆ. ಎಲ್ಲಿರೋದು ನೀವು, ಏನು ಮಾಡ್ಕೊಂಡಿರೋದು, ಸ್ವಲ್ಪ ಕೇಳ್ತಾ ಇರೋ ನಾನು ಡೀಟೇಲ್ಸ್ ನಾನು ಹೆಂಗೆ ಏನು ಅಂತ. ನಾನು ಎಷ್ಟು ಬೇಕಷ್ಟು ಉತ್ತರ ಕೊಡ್ತಾ ಇದ್ದೆ ನಾನು. ಯಾಕೆ ಅಂತ ಕೇಳಿದೆ. ಒಂದು 10 ನಿಮಿಷ ಒಬ್ರು ಬರ್ತಾರೆ ಮೀಟ್ ಮಾಡೋಕ್ಕೆ, ಒಂದು 10 ನಿಮಿಷ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಂಗೆ. ಒಂದು 10 ನಿಮಿಷ ಆದಮೇಲೆ ನಿಮ್ಮ ಇವರವರಲ್ಲ ಈ ರೇಜಲ್ಲಿ ಒಬ್ಬ ಒಂದು 70-80 kg ಸರಿಯಾಗಿರೋ ಢಗ 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 ನಮ್ಮ ಸೆಕೆಂಡ್ ಫ್ಲೋರ್ ಇರೋದು ಆಫೀಸು ಟಕ 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 ಅಂತ ಹತ್ಕೊಂಡ್ಬಂದರು. ಏನು ಹತ್ಕೊಂಬರೋ ಅಷ್ಟೇ ಬೆವ್ತೋಗ್ಬಿಟ್ಟವ್ರು ಪಾರ್ಟಿ. ಬಂದ್ಬಿಟ್ಟು CCB ಅವ್ರ ಮುಖ ಹಿಂಗೆ ನೋಡಿದ್ರು. ಅವ್ರು CCB ಅವರು ಇವರೇ ಸುನಿಲ್ ಅಂತ ಅಂದರು. ನನ್ನನ್ನು ಯಪ್ಪ ಹಿಂಗೆ ನೋಡ್ಬಿಟ್ಟು ಯಾಣ ನನಗೆ ಫೋನ್ ಮಾಡ್ತೀನಿ ನೀನು ಬೆಲಿಕೆ ಅಂತ. ನನಗೆ ಗೊತ್ತಾಗೋಯ್ತು ಓ ಕತ್ಕೊಂಡ್ಬಿಟ್ಟೈತೆ. ಅಲ್ಲಿ ತನಕ ಯಾವ ಕಿರಿಕೂ ಆಗಿರಲಿಲ್ಲ. ನಾನು ಆಡಿದ್ದೆ ಆಟ. ನನಗೆ ಫೋನ್ ಮಾಡ್ತೀಯ ನೀನು? ಹಾಂ ಯಾರು ನೀನು? ವೆರಿ ಶ್ಯೂರ್ ಮ್ಯಾನೇಜರ್ ಅಂತ ಅಂದರು. ಸರ್ ನೋಡಿ ಸರ್ ನೀವು ಏನಕ್ಕೆ ಏನು ಮಾತಾಡ್ತಿದ್ದೀರಾ ಒಪ್ಕೋಬಾರ್ದಲ್ಲ ಸ್ಟಾರ್ಟಿಂಗೆ. ನಾವು ಸ್ವಲ್ಪ ಏನು ಮಾತಾಡ್ತೀರಿ ಏನು ಎಷ್ಟು ಫೋನಪ್ಪ ಮಾಡೋದು ನೀನು? ಕಟ್ ಮಾಡಿದ್ರು ಫೋನ್ ಮೇಲೆ ಫೋನ್ ಮಾಡ್ತೀನಿ ನೀನು ಅಂತ ಆಯಪ್ಪ. ನಾನು ಸರ್ ನೋಡಿ ಸರ್ ಇದೆಲ್ಲ ಹಿಂಗೆಲ್ಲ ನಿನ್ಗೆ ಏನಿಲ್ಲ, ನಿನಗೆ ಐತೆ ಇವತ್ತು ನಿನಗೆ ಒಳಗೆ ಹಾಕಿಸ್ತೀನಿ ನಿನಗೆ ಕರಿ ನಿಮ್ಮ ಮ್ಯಾನೇಜರ್ನ. ಪಾಪ ಅವಾಗ ತಾನೇ ನಮ್ಮ ಬಾಸು 10:30-11 ಗಂಟೆಗೆ ಬಂದ್ಬಿಟ್ಟು ಕ್ಯಾಬಿನ್ ಒಳಗೆ ಗಡ್ಡ ಕೆರ್ಕೊಂಡು ಲ್ಯಾಪ್ಟಾಪಲ್ಲಿ ಏನೋ ಮಾಡ್ತಾಯಿದ್ರು. 1 ನಿಮಿಷ ಕರಿತೀನಿ ಅಂದ್ಬಿಟ್ಟು ಒಳಗೋದೆ. ಆಫೀಸ್ ಒಳಗೆ ಹೋಗ್ಬಿಟ್ಟು ಸರ್ 1 ನಿಮಿಷ. ವಾಟ್ ಮ್ಯಾನ್ ಏನು ಸಮಾಚಾರ ಅಂತ ಅಂದರು. ಸರ್ ಕಸ್ಟಮ್ಸ್ ಸೂಪರ್ಡೆಂಟ್ ಯಾರು ಬಂದವ್ರೆ. ಒಳಗೆ ಕರಿಯೋ ಅಂದ್ಬಿಟ್ಟು ಅವ್ರು 2 ಬಾಟ್ಲ್ ಲಾಕ್ ಮಾಡಿಬಿಡೋಣ ಅಂತ. ಸರ್ ಇಲ್ಲ ಕಿರಿಕ್ ಆಗ್ಬಿಟ್ಟೈತೆ. ಏನು ಕಿರಿಕ್ ಮಾಡ್ಕೊಂಡು ಏನು ಅಂತ ಅಂದರು. ನಾನು ಇರೋ ವಿಚಾರ ಹೇಳಿದೆ. ಸರ್ ಹಿಂಗೆ ಯಾರೋ ನಂಬರ್ ಕಳಿಸಿದ್ರು ಬಾಲು ಅನ್ನೋರಿಗೆ ಕಾಗೆ ಹಸಿ ಅಂತ ಆರಿಸ್ಬಿಟ್ಟಿದ್ದೀನಿ. ಆಯಪ್ಪ ನೋಡೋದು ಏನೋ ರೈಜ್ ಆಗ್ಬಿಟ್ಟು ಬಂದ್ಬಿಟ್ಟು ಅಂತ. ಸರಿ ಕರೆಯಪ್ಪ ಅಂತ ಅಂದರು. ಬರಬೇಕಂತೆ ಅಂತ. ಸರಿ ಬಂದರು. ನಮ್ಮ ಬಾಸ್ ಎದುರುಗಡೆ ಇಲ್ಲೇ ಮಧ್ಯೆ CCB ಅವ್ರು ಕೂತವ್ರೆ. CCB ಅವರ ಲೆಫ್ಟು ಬಾಲು ಕೂತವ್ರೆ, ರೈಟ್ ಸೈಡ್ ನಾನು ಕೂತಿದ್ದೀನಿ. ನಮ್ಮ ಬಾಸು ಟೆಲ್ ಮಿ ಸರ್ ವಾಟ್ ಹ್ಯಾಪೆಂಡ್ ಸರ್, ಏನಾಯ್ತು ಸರ್ ಹೇಳಿ ಸರ್. ಏನು ಹೇಳ್ಬೇಕು ಸರ್, ಇವನು ಬೆಳಗ್ಗೆ 7:00 ಕಟ್ ಮಾಡ್ತಾ ಇದ್ದೀನಿ ನಾನು, ಜಿಮ್ಮಲ್ಲಿ ಇದ್ದೀನಿ, ಫೋನ್ ಮೇಲೆ ಫೋನ್ ಮಾಡಿಬಿಟ್ಟು ನನಗೆ ಏನು ಕೇಳೋದು ಇವನು, ಏನು ಕೇಳೋದು ಬಿಸ್ಕೆಟ್ ಅಂತ ಅಂದ. ಸರ್ ಅದು ಹಂಗಲ್ಲ, ನೀ ಸುಮ್ಮ ಕೂತ್ಕೋ, ನಿನಗೆ ಐತೆ ನಿನಗೆ ಮಾತಾಡಬೇಡ ನೀನು, ಅದು ಫಸ್ಟ್ ರೇಟ್ ಆಗ್ಬಿಟ್ಟವ್ರು ಇವರು. ಸರ್ ಅದು ಹಂಗಲ್ಲ. ಹಂಗಲ್ಲ ಏನದು, ಎಷ್ಟು ಫೋನ್ ಮಾಡೋದು? ಸರ್ ಇದು ಹಂಗಲ್ಲ, ಕಾನ್ಸೆಪ್ಟ್ ಇದು, ನಾವು ನಂಬರ್ ಫೋನ್ ಮಾಡಿಬಿಟ್ಟು ನಾವು ಪ್ರ್ಯಾಂಕ್ ಮಾಡೋದಿದು, ಕಾಗೆ ಹಾರಿಸೋದು ಅಂತ. ಏನು ಕಾಗೆ ಹಾರಿಸೋದು ನೀನು? ತಗೋ DC ನಂಬರ್ ತಗೋ, ಫೋನ್ ಮಾಡು, ಕಮಿಷನರ್ಗೆ ಫೋನ್ ಮಾಡು, ಈಗಲೇ ಮಾಡು, ಅವ್ನು ಕಾಗೆ ಹಾರಿಸು ಅಂತ ಕೂತವ್ರವರು. ಸರ್ ಹಂಗಲ್ಲ, ಇದು ಯಾರೋ ನಂಬರ್ ಕಳಿಸಿರ್ತಾರೆ, ಅದಕ್ಕೋಸ್ಕರ ಫೋನ್ ಮಾಡೋದು. ಯಾವ ಕಳಿಸ್ಬಿಟ್ರೆ ಹೆಂಗೆ ಇದು? ಅವೆಲ್ಲ ಹಾಕೋಕ್ಕಿಲ್ಲ ಇದು. ನನಗೆ 30% ಮಾತಾಡ್ತಾನೆ ಅವನು, ನನಗೆ ಪರ್ಸೆಂಟೇಜಲ್ಲೇ ಕೊಡಿಸ್ತೀನಿ ಅಂತ ಅವರು. ಓ ಇದು ಯಾಕೋ ಫುಲ್ ಫಸ್ಟ್ರೇಟ್ ಅವ್ರು ಕಿರ್ಚಾಡ್ತಾವ್ರು ಸರ್, ಫುಲ್ ಕಿರ್ಚಾಡ್ತಾವ್ರ. ಯಾರು ನಂಬರ್ ಕೊಟ್ಟಿದ್ದು ನಂದು ಅಂತ ಬಂದರು. ನಂಬರ್ ಯಾರು ಕೊಟ್ಟಿದ್ದು? ನಾವು ಆ್ಯಕ್ಚುಲಿ ಅವಾಗ ರಿವೀಲ್ ಮಾಡೋಂಗಿರಲಿಲ್ಲ ಯಾರು ನಂಬರ್ ಕೊಟ್ಟರು ಅಂತ. ಅವ್ರಿಗೆ ರಿವೀಲ್ ಮಾಡ್ಬೋದಾಗಿತ್ತು, ಬಂದು ಕೇಳಿಗಿಳಿದವ್ರು ಆ ಥರ ಎಲ್ಲ ಇರಲಿಲ್ಲ. ಸರಿ ನಮ್ಮ ಬಾಸ್ ಅಂದರು ತುಂಬ ಇದು ಮಾಡ್ತಾವ್ರೆ, ಅದು ಯಾರು ನಂಬರ್ ಕೊಟ್ಟರು ನೋಡ್ಕೊಂಬ ಏನು ಅಂತ. ಸರಿ ನಾನು ಪೆನ್ನು ಪೇಪರ್ ತೊಗೊಂಡೋಗ್ಬಿಟ್ಟು ಬರ್ಕೊಂಡು ಬರ್ತೀನಿ. ಫುಲ್ಲು ಹೋಗು ನಿನಗೆ ಐತೆ, ಬಂದಮೇಲೆ ಐತೆ ಅಂತ. ನಾನು ಬಂದೆ, ಯಾಕಂದ್ರೆ ನಂಗೆ ಕಾನ್ಫಿಡೆಂಟ್ ಇತ್ತು ನನಗೆ, ಯಾರು ನಂಬರ್ ಕಳಿಸಿದ್ದು ನಾನು ಪ್ರ್ಯಾಂಕ್ ಮಾಡಿದ್ದೀನಿ ಅಂತ. ನಂಬರ್ ಬಂದೆ, ಫುಲ್ ಕಿರ್ಚಾಡ್ತಾ ಇದ್ರಲ್ಲ ಹಿಂಗೆ ಕೂತ್ಕೊಂಡು. ನಾನು ಬರೋದೇ ಕಾಯ್ತಿದ್ರೇನೋ ಫುಲ್ ಎಲ್ಲ. ಯಾರ ನಂಬರ್ ಕೊಟ್ಟಿದ್ದು ಯಾರು? ನಾನು ಬಂದ್ಬಿಟ್ಟು ಸರ್ ಯಾರೋ ಇಲ್ಲಿ ಕೃಷ್ಣಕುಮಾರ್ ಅಂತೆ ನಿಮ್ಮ ನಂಬರ್ ಕಳಿಸವ್ರೆ ಅಂತ ಅಂದೆ. ಯಪ್ಪ ನಾನು ಹಂಗಂದ ತಕ್ಷಣ ಕೃಷ್ಣಕುಮಾರ ಬೋಳಿ ಮಕ ನನ್ನ ಡ್ರೈವರು ಅನ್ನೋದ ಯಪ್ಪ. ಅಯ್ಯೋ ಡ್ರೈವರ್ಗಳು ಹಾಕೊಟ್ಬಿಟ್ಟು ಅವ್ರಿಗೆ ಬೇರೆ ಯಾರು ಕೊಟ್ಟಿದ್ರು ಅಷ್ಟು ಬೇಜಾರಾಯ್ತಿತ್ತು, ಅವ್ರಿಗೆ ಇದಾಯ್ತಿದ್ದು ಗೊತ್ತಿಲ್ಲ, ಡ್ರೈವರೇ ಹಾಕೊಟ್ಬಿಟ್ರಲ್ಲ. ಆಮೇಲೆ ಹೆಂಗೋ ಅವ್ರಿಗೆ ಸಮಾಧಾನ ಮಾಡಿ
ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ಬಿಟ್ಟು ಹೋದ್ರು, ಇನ್ನೊಂದ್ಸಲಿ ಮಾಡು ನಿನ್ ಕೈತೆ ಅಂತ. ನಮಗೆ ನಾಯಿ ಐತೆ, ಸೀಡ್ ಹೊಡೆದ್ರೆ ಒಂದೇ ಸಲ ಹೊಡೆಯೋದು, ಪುನಃ ಹೊಡೆಯಲ್ಲ ಅಂತ ಅನ್ಕೊಂಡು ನಾವು ಸರ್ ಆಯ್ತು ಸರ್ ಓಕೆ. ಅಂದ್ರೆ ಕೆಲವೊಂದ್ಸಲ ಅಷ್ಟು ಡ್ರೈವರ್ ಕತೆ ಏನು, ಕೆಲಸದ ಬಿಡಿಸ್ಬಿಟ್ರ ಇದರ ಅಕಸ್ಮಾತ್ ಹೋಗ್ಸಿದ್ರೆ ನೀವು ಕೆಲಸ ಕೊಡಿಸ್ಬೇಕಲ್ವಾ? ಅದೇ ಹೋದ್ಮೇಲೆ ಅದು ಯಾವ್ಯಾವ ಟಾಪು ಮಿಡ್ಲು ಅದು ಯಾವ್ಯಾವ ಗೇರ್ ಹಾಕಿರ್ತಾರ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಆ ಥರ ಎಲ್ಲ ಕೆಲವೊಂದ್ಸಲ ತುಂಬ ಕೆಲವೊಂದು ಕಂಪ್ಲೇಂಟ್ಗಳು. ಮತ್ತು ನಾವು ಇಲ್ಲಿ ಮೈಸೂರು ಅಲ್ಲಿ ಒಂದಷ್ಟು ಫೇಮಸ್ ಆದಮೇಲೆ ಒಂದಷ್ಟು ಜನ ಪೊಲೀಸ್ಗಳು ಅವರೆಲ್ಲ ಗೊತ್ತಾದಮೇಲೆ ಕೆಲವು ಸ್ಟೇಷನ್ಗೆ ಒಂದು ಹುಡುಗಿ ಫೋನ್ ಮಾಡಿದ್ದೀನಿ ಶಿವಮೊಗ್ಗದಲ್ಲಿ, ಆಯಿತಾ. ಫೋನ್ ಮಾಡ್ಬಿಟ್ಟು ಮಾಮೂಲಿ ನಾವು ಪ್ರ್ಯಾಂಕ್ ಮಾಡ್ತಾ ಯಾರೋ ನೀನು ಏನೋ ಅಂತ ಫೋನ್ ಹಿಡ್ಕೊಂಡು ಸ್ಟೇಷನ್ ಮುಟ್ಟೋಗ್ಬಿಟ್ಟವ್ರು ಹುಡುಗಿ. ಒಂದು ನಿಮಿಷ ತಗೊಂಡು ಪೊಲೀಸ್ ಕೈಲೇ ಮುಟ್ಕೊಡ್ತಾರೆ, ಪಕ್ಕದಲ್ಲಿ ಪೀಸ್ ಐತೆ ಅಂದ್ಬಿಟ್ಟು ಹಂಗೆಲ್ಲ ಮಾಡಿಬಿಡ್ತಾರೆ. ಅಯ್ಯೋ ನಮ್ಮ ಲಕ್ ಚೆನ್ನಾಗಿತ್ತು ಏನೋ ಅವತ್ತು ಯಾರ ಮುಖ ನೋಡ್ಕೊಂಡಿದ್ದಿದ್ನ ಪೊಲೀಸಿಗೆ ಹಿಂಗೆ ಹೇಳಿದೆ, ಕಾಗೆ ಕಣಮ್ಮ ಹೋಗಮ್ಮ ಅಂತ ಕಳಿಸಿದ್ರು. ಹಿಂಗೆಲ್ಲ ಅನ್ಎಕ್ಸ್ಪೆಕ್ಟೆಡು. ಮತ್ತು ನಾವು ಇದುವರೆಗೂ ನಾವು ಮಾಡಿದ್ರೆ ನೈಜ ರಿಯಲಿಸ್ಟಿಕ್ ಆಗಿ ಮಾಡೋದ್ರಿಂದ ಅದು ಇವತ್ತಿಗೂ ಜೀವಂತವಾಗಿ ಇವತ್ತಿಗೂ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿರೋದು ಹೊರತು ಈಗ ಕೆಲವ್ರು ಹೆಂಗೆಂಗೋ ಮಾಡ್ತಾರೆ, ಕೆಲವ್ರು ಹೆಂಗೆಂಗೋ ಅಂತಾರೆ, ಸರ್ ನೀವು ಮಾಡಿಬಿಡಿ ಸರ್ ನನಗೆ, ನಾನು ಹಂಗೆ ಮಾತಾಡ್ತೀನಿ ಹಿಂಗೆ ಮಾತಾಡ್ತೀನಿ ಅಂತ ಅಂತಿರ್ತಾರೆ. ಆಮೇಲೆ ಇನ್ನೂ ಕೆಲವರು ನಿಜವಲ್ಲೂ ನಾನು ರಿಕ್ವೆಸ್ಟ್ ನಿಮ್ಮ ಚಾನಲ್ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ ತುಂಬ ಪರ್ಸ್ನಲ್ ಎಲ್ಲ ಹೇಳ್ಬಿಡ್ತಾರೆ ನನಗೆ ಫೋನ್ ಮಾಡಿ. ಅದನ್ನೆಲ್ಲ ನಿಜವಲ್ಲೂ ಆವಾಗಲೇ ನೀವು ಹೇಳಿದ್ರಲ್ಲ ಭಯ್ಯ, ಆ ಥರ 4-5 ಮರ್ಡರ್ಗಳಾಗ್ಬಿಟ್ಟಿತ್ತು. ನಾನು ಆ ಥರ ಎಲ್ಲ ಮಾಡಿಬಿಟ್ಟಿದ್ರೆ ಈ ಫೋನಲ್ಲೇ ಮುಖ ಕಾಣಂಗೆಲ್ಲ ಆಗ್ಬಿಟ್ಟಿದ್ದರೆ ಕೆಲವರು ನನ್ನ ಅಣ್ಣ ಅಂತ ಮಾತಾಡಿಸ್ತಾರೆ, ಕೆಲವರು ಅವ್ರ ಗಂಡ ಅಂತ ಮಾತಾಡೋಲ್ಲ, ಲವ್ವರ್ ಅಂತ ಮಾತಾಡ್ತಾರೆ. ಎಲ್ಲನೂ ಮ್ಯಾನೇಜ್ ಮಾಡಬೇಕು ನಾವು, ಬರೀ ಒಂದೇ ಥರ ಅಲ್ಲ, ಎಲ್ಲ ಥರನೂ ಇರುತ್ತೆ. ಸೊ ಒಂಥರ ಕೇಳಕ್ಕೆ ಸುಲಭ, ಅದನ್ನು ಅನುಭವಿಸೋದು ನಾವು ಮಾಡ್ಬೇಕಾದ್ರೆ ತುಂಬ ಟಫ್ ಇದೆ ಅದು. ಆಮೇಲೆ ಬರ್ತಾ ಮಾಡ್ತಾ ಎಲ್ಲರಿಗೂ ಈಗ ಚಾಲೆಂಜಿಂಗ್ ಈಗ ಇದು ನನಗೆ ಜಾಬು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುತ್ತಲ್ವಾ. ಈಗ ನಾನು ಒಂದು 3 ಜನ ಕ್ಲೈಂಟನ್ನು ಕಳ್ಕೊಂಡೆ, ಈಗ ನಿಮಗೆ ಮಾಡೋಕ್ಕಾಗತ್ತೆ ಅಲ್ಲ ನೀವೆಲ್ಲ ಕಂಡು ಹಿಡ್ಬಿಟ್ಟಿರ್ತೀರ. ಕೇಳಿದವ ಸುನೀಲಪ್ಪ ಇಡು ಅಂತಾರೆ ಫೋನು ಅಷ್ಟೇ. ಸೊ ಬರ್ತಾ ಚಾಲೆಂಜಿಂಗ್, ಮತ್ತು ಆ ಚಾಲೆಂಜಿಂಗ್ ಮಜಾ ಇದೆ ನನಗೆ. ಆ ಹೊಸ ಪ್ರಯತ್ನಗಳನ್ನ ಮಾಡಿ ಹೊಸದಾಗಿ ಒಂಥರ ಮಾಡ್ತೀವಲ್ಲ. ಅಂಡ್ ಯಾವಾಗಲೇ ಹೇಳಿದ್ರಿ ಈ ಮೆಮಿಕ್ರಿ ಅನ್ನೋದಿದೆಯಲ್ಲ ಅದು ಭಾಳ ಖುಷಿ ಕೊಡುತ್ತೆ. ಯಾಕಂದರೆ ಇನ್ನೊಬ್ರು ಅನುಕರಿಸೋದಿದೆಯಲ್ಲ ಅದು ಟಫ್ ಜಾಬ್, ಅದು ಹೌದು. ದಟ್ ಇಸ್ ಆಲ್ಸೋ ವೆರಿ ಟಫ್. ಸುಮ್ಮನೆ ಒಂದಷ್ಟು ಜನದ್ದು ಒಂದು ಮೆಮಿಕ್ರಿ ಮಾಡಿ. ಓಕೆ, ನಾನು ಆರ್ಕೆಸ್ಟ್ರಾದಲ್ಲಿ ಮಾಡ್ತಾ ಇದ್ದಾಗ ಹೆಂಗೆ ಮಾಡ್ತಾಯಿದ್ದೆ ಅಂತ ನಿಮ್ಗೆ ಹೇಳ್ತೀನಿ. ಒಂದು 4-5 ಜನ ಸರ್ ಅದು ಯಾಕಂದ್ರೆ ಈಗ ನಾನು ಟಚ್ ಬಿಟ್ಟಿದ್ದೀನಿ. ಆರ್ಕೆಸ್ಟ್ರಾ, 7 8 9 10 ಎಲ್ಲ ಹೇಳಿಪ್ಪ. ಖಂಡಿತ. ನಾನು ಸ್ಟಾರ್ಟಿಂಗ್ ಏನಂದರೆ ಆರ್ಕೆಸ್ಟ್ರಾದಲ್ಲಿ ಈಗ ಮುಂಗಾರು ಮಳೆಯದು ಅವಾಗ ತುಂಬ ಪೀಕಲ್ಲಿತ್ತಲ್ಲ. ಗಣೇಶ್ ಅವ್ರದ್ದು ಒಂದು ಡೈಲಾಗ್ ಹೇಳಿ, ಆ ಡೈಲಾಗ್ ಬೇರೆ ಬೇರೆ ಹೇಳಿದ್ರೆ ಯಾವ ರೀತಿ ಹೇಳ್ತಾರೆ ಅಂತ ಒಂದು ಚಿಕ್ಕ ಒಂದು ಪರಿಕಲ್ಪನೆ. ಫಸ್ಟು ಗಣೇಶ್ ಅವರು, ರೀ ನಂದಿನಿ, ಮನುಷ್ಯನಿಗೆ ಬ್ಯಾಡ್ ಟೈಮ್ ಶುರು ಆದರೆ ತಲೆ ಕೆರ್ಕೊಂಡ್ರು, ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ ಅಲ್ಲಿ ಕೈ ಹಾಕ್ಕೊಂಡು ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ರೀ, ನಮ್ಮ ಹೃದಯ ಹಾಳಾಗೋಯ್ತು ರೀ. ಇದು ಗಣೇಶ್ ಅವ್ರು ಹೇಳ್ತಾರೆ. ಇದೇ ಡೈಲಾಗ್ನ ಬೇರೆಯವ್ರು ಕೊಟ್ಟರೆ ಯಾವ ರೀತಿ ಹೇಳ್ತಾರೆ ಅಂತ ಒಂದು ಕಲ್ಪನೆ. ಇದೇ ಡೈಲಾಗ್ನ ಬಾಲಕೃಷ್ಣ ಅವ್ರು ಕೊಟ್ಟಿದ್ರೆ ಅವ್ರು ಯಾವ ರೀತಿ ಹೇಳ್ತಾ ಇದ್ರು, ಅದ್ಭುತವಾದ ಕಲಾವಿದರು. ತಪ್ಪಾದರೆ ಹೊಟ್ಟೆಗೆ ಹಾಕೊಳ್ಳಿ. ನೋಡಮ್ಮ ನಂದಿನಿ, ಮನುಷ್ಯನಿಗೆ ಬ್ಯಾಡ್ ಟೈಮ್ ಶುರು ಆದರೆ ಆ ತಲೆ ಕೆರ್ಕೊಂಡ್ರು, ತಲೆಯಲ್ಲಿ ಗಾಯ ಆಗಿ ಆ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ಅಮ್ಮ. ಅಂಥದ್ರಲ್ಲಿ ನಾನು ಇದಿಲ್ ಹೃದಯ ಆಟದ್ರಲ್ಲಿ ಕೈ ಹಾಕ್ಕೊಂಡು ಆ ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ, ನಮ್ಮ ಹೃದಯ ಹಾಳಾಗೋಯ್ತು, ನಾವು ಬರಲಾ. ಸೊ ಇದೇ ಒಂದು ಡೈಲಾಗ್ನ ಶಿವಣ್ಣವ್ರು ಕೊಟ್ಟರೆ ಯಾವ ರೀತಿ ಹೇಳ್ತಾರೆ. ಜಸ್ಟ್ ಒಂದು ತಮಾಷೆಗೋಸ್ಕರ ಇನ್ನು ಕೇಳಿ ಮರ್ತ್ಬಿಡಿ. ನಂದಿನಿ, ಮನುಷ್ಯಂದು ಬ್ಯಾಡ್ ಟೈಮ್ ಶುರು ಆದರೆ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ನಿಮ್ಮ ಶಿವು ಇದಿಲ್ ಹೃದಯ ಆಟ ಅಂತಲ್ಲಿ ಕೈ ಹಾಕೊಂಡು ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ, ನಮ್ಮ ಹೃದಯ ಹಾಳಾಗೋಯ್ತು, ನಾನು ಬರ್ತೀನಿ. ಸೊ ಶಿವಣ್ಣವ್ರು ಹಿಂಗೆ ಹೇಳಿದ್ರೆ ನೆಕ್ಸ್ಟು ಇವ್ರ ಹೆಸರು ಹೇಳೋದೇ ಬೇಡ, ನಿಮಗೆ ಪಟ್ ಅಂತ ಗೊತ್ತಾಗ್ಬಿಡುತ್ತೆ. ಅಂಥ ಅದ್ಭುತವಾದಂಥ ನಟರು, ರಂಗಭೂಮಿ ಕಲಾವಿದರು.
ನೋಡಮ್ಮ ನಂದಿನಿ, ಮನುಷ್ಯನಿಗೆ ಬ್ಯಾಡ್ ಟೈಮ್ ಶುರು ಆದರೆ ತಲೆ ಕೆರ್ಕೊಂಡ್ರು, ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ಅಲ್ವಾ? ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ ಆಯ್ತು ಅಂತರಲ್ಲಿ ಕೈ ಹಾಕ್ಕೊಂಡು ಪರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಹೃದಯ ಹಾಳಾಗೋಯ್ತು ಅಲ್ವೇ? ನಮ್ಮ ಮುಖ್ಯಮಂತ್ರಿ ಚಂದ್ರ ಸರ್ ಅವರು. ಸೊ ಇದೇ ಒಂದು ಡೈಲಾಗ್ನ ಯಾವುದೇ ದೊಡ್ಡ ವೇದಿಕೆ ಆಗಲಿ ಚಿಕ್ಕ ವೇದಿಕೆ ಆಗಲಿ ಎಲ್ಲ ಕಡೆ ನೆನೆಸ್ಕೊಳ್ಳೇಬೇಕಾದಂಥ ಕನ್ನಡದ ಅಪ್ರತಿಮ ನಟ ನಿರ್ದೇಶಕರು ಶಂಕರ್ ನಾಗ್ ಅವರು ಕೊಟ್ಟರೆ ಅವ್ರು ಯಾರು? ಎಲ್ರಿಗೂ ನಮಸ್ಕಾರ. ನೋಡಮ್ಮ ನಂದಿರಿ, ಮನುಷ್ಯನಿಗೆ ಬ್ಯಾಡ್ ಟೈಮ್ ಶುರು ಆದ್ರೆ ತಲೆ ಕರ್ಕೊಂಡ್ರು, ತಲೆಯಲ್ಲಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ಅಲ್ವಾ? ಅಂಥದ್ರಲ್ಲಿ ನಾನು ಎದೆಲ್ ಹೃದಯ ಹತ್ರ ಅಲ್ಲಿ ಕೈ ಹಾಕ್ಕೊಂಡು ಪರ್ರ ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ರೀ. ನಮ್ಮ ಹೃದಯ ಹಾಳಾಗೋಯ್ತು, ನಾ ಬರಲ್ಲ. ಸೊ ಇದೇ ಒಂದು ಡೈಲಾಗ್ನ ಉದಯ ಟಿ ವಿಲಿ ಒಬ್ಬರು SK ಜೈನ್ ಅಂತ ಬರ್ತಾಯಿದ್ರು. ಅವರು ಕೊಟ್ಟರೆ ಅವ್ರು ಹೆಂಗೆ ಹೇಳ್ತಾಯಿದ್ರು, ದೂರದರ್ಶನದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೋಡಮ್ಮ ನಂದಿನಿ, ಮನುಷ್ಯನಿಗೆ ಬ್ಯಾಡ್ ಟೈಮ್ ಶುರು ಆದರೆ 4ನೇ ಮನೇಲಿ ಬುಧ, 6ನೇ ಮನೇಲಿ ಕುಜ ಸೇರಿಕೊಂಡು ಈ ದಿಲ್ ಹೃದಯ ಆಟ ಅಂತಾರಲ್ಲ ಅಲ್ಲಿ ಕೈ ಹಾಕ್ಕೊಂಡು ಪರ ಅಂತ ಕೆರ್ಕೊಂಡು ನಮ್ಮ ಹೃದಯನೇ ಹಾಳಾಗೋಗುತ್ತೆ. ಆದ್ದರಿಂದ ಈ ಹುಡುಗಿರ ಸವಾಸನೆ ಬೇಡ. ಸೊ ಇದೇ ಡೈಲಾಗ್ನ ಕಡೆಯದಾಗಿ ನಮ್ಮ ಭಯ್ಯ ಸಿಕ್ಕವ, ಅವರ ರೇಂಜಿಗೆ ನಾವೆಲ್ಲ ಮಾಡೋಕ್ಕಾಗಲ್ಲ. ಒಬ್ಬರು ತಮಿಳಿಯನ್ನು ಕೊಟ್ಟರೆ ಅವ್ರು ಹೆಂಗೆ ಹೇಳ್ತಾರೆ? ನಾನು ತುಂಬ ತಮಿಳಿ ಅಂದರೆ ಮಗೇಶ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತೀನಿ ನಾನು. ಪ್ರ್ಯಾಂಕ್ ಎಲ್ಲ ಮಾಡ್ಬೇಕಾದ್ರೆ ಮಗೇಶನ್ ಕೊಟ್ಟರೆ ಎಲ್ಲ ನಾನು ಎಲ್ರಿಗೂ ನಮಸ್ಕಾರ ಮಾಟೆ. ಯಾನಪ್ಪ ಮಗೇಶ ಇವತ್ತು ಬಂದು ನೀನು ಮುಂಗಾರು ಮಳೆ ಡೈಲಾಗ್ ಹೇಳ್ಬೇಕು ಅಂತ ನನ್ನ ಕರೆಸಿದ್ದು ವಿಶ್ವಣ್ಣ. ಫಸ್ಟು ವಿಶ್ವಣ್ಣ, ನಾನು ಯಾಕೆ ಹೇಳ್ತೀನಿ, ಅದು ಹೆಂಗೆ ಹೇಳ್ತೀನಿ, ಅದು ಯಾಕೆ ಹೇಳ್ಬೇಕು? ಇವಾಗ ನಾನು ಹೇಳ್ತೀನಿ, ನಾನು ಹೇಳ್ದ ಮೇಲೆ ವಿಶ್ವಣ್ಣ ನೀನು ಹೇಳ್ಬೇಕು. ನನಗೆ ಗೊತ್ತು, ನಾನು ಹೇಳೋದು ಬೇಡ, ನೀನು ಹೇಳೋದು ಬೇಡ, ನೀಟಾಗಿ ಮುಗಿಸ್ಬಿಡೋಣ. ನಮಸ್ಕಾರ. Such great production like